ತಾಡಾಸನ. 1 2 1 2. ತಾಡಾಸನದ ಲಾಭಗಳೇನೆಂದರೆ ಶರೀರವನ್ನು ಮಜಬೂತುಗೊಳಿಸುತ್ತದೆ, ಮಕ್ಕಳ ಬೆಳವಣಿಗೆ ಹೆಚ್ಚಿಸುತ್ತದೆ, ಆಲಸ್ಯ ಕಡಿಮೆ ಮಾಡುತ್ತದೆ. ತಿರ್ಯಕ್ ತಾಡಾಸನ. 1 2 1 2 3 4. ಇದರ ಲಾಭಗಳು ತಲೆಯಿಂದ ಪಾದದವರೆಗೆ ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ, ಬಾಜು ಸ್ಟ್ರೆಚಿಂಗ್ ಆಗುತ್ತದೆ, ಬಾಡಿ ಫ್ಲೆಕ್ಸಿಬಲ್ ಆಗುತ್ತದೆ, ಭುಜಗಳಿಗೆ ಬಲ ಸಿಗುತ್ತೆ. 3 ಘಟಿಚಕ್ರಾಸನ. 1 2 3 4 5 6. ಇದರ ಲಾಭಗಳು ಬೆನ್ನಿನ ನೋವು ಕಡಿಮೆ ಮಾಡುತ್ತದೆ, ಕುತ್ತಿಗೆ ನೋವು ನಿವಾರಣೆ ಮಾಡುತ್ತದೆ, ನರ ದೌರ್ಬಲ್ಯ ದೂರ ಮಾಡುತ್ತದೆ, ಕಾಲಿನಿಂದ ತಲೆಯವರೆಗೂ ರಕ್ತ ಸಂಚಾರ ಸುಗಮವಾಗುತ್ತದೆ. ತಿರ್ಯಕ್ ಭುಜಂಗಾಸನ ಮಾಡುವ ವಿಧಾನ. 1 2 3 ಸ್ವಲ್ಪ ಮಾಡಿ ಕಾಲಕ್ಕೆ ಮಾಡಿ 4 ಇದರ ಲಾಭಗಳು ಸೊಂಟೆ ನೋವು ನಿವಾರಣೆ, ಕುತ್ತಿಗೆ ನೋವು ನಿವಾರಣೆ, ಎದೆ ವಿಸ್ತಾರಗೊಳ್ಳುತ್ತದೆ, ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡುತ್ತದೆ, ಉಸಿರಾಟ ಕ್ರಿಯೆ ವೃದ್ಧಿಗೊಳ್ಳುತ್ತದೆ. ಉದರಾಕರ್ಷಣ ಆಸನ ಮಾಡುವ ವಿಧಾನ. 1 2. ಇದರಿಂದ ಮಂಡಿ ನೋವು ಕಡಿಮೆಯಾಗುತ್ತದೆ, ಹೊಟ್ಟೆ ನೋವು ಕಡಿಮೆಯಾಗುತ್ತದೆ, ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ, ಮೂತ್ರ ವಿಸರ್ಜನೆ ಆಗುತ್ತದೆ, ಹೊಟ್ಟೆ ಸ್ಥೂಲತೆ ಕಡಿಮೆ ಆಗುತ್ತದೆ, ಪ್ರಾಚೀನ ತಂತ್ರ ವೃದ್ಧಿಯಾಗುತ್ತದೆ. ನಟರಾಜಾಸನ. ಇದರಲ್ಲಿ ಹಲವಾರು ಪ್ರಕಾರದಲ್ಲಿ ಮಾಡ್ಬೋದು. ನಾನು ಒಂದು ಪ್ರಕಾರ ನಟರಾಜಾಸನವನ್ನು ತೋರಿಸಲಿದ್ದೇನೆ. 1 2 3 4 1 2 3 4. ಇದರಿಂದ ಆಗೋ ಲಾಭಗಳೆಂದರೆ ಇಡೀ ಪಾದಕ್ಕೆ ರಕ್ತ ಸಂಚಾರ ಉತ್ತಮವಾಗುತ್ತದೆ, ಮತ್ತು ಶರೀರದ ಕಂಪನವನ್ನು ನಿಯಂತ್ರಣ ಮಾಡುತ್ತೆ, ಶರೀರಕ್ಕೆ ಉತ್ತಮ ಫ್ಲೆಕ್ಸಿಬಿಲಿಟಿ ದೊರೆಯುತ್ತದೆ, ಮತ್ತು ಪಾದಕ್ಕೆ ಉತ್ತಮವಾದ ರಕ್ತ ಸಂಚಲನವಾಗುತ್ತದೆ. ಈ ನಟರಾಜಾಸನ ಮಾಡುವುದರಿಂದ ಶಿವನ ಅನುಗ್ರಹ ದೊರಕುತ್ತದೆ. ಗರುಡಾಸನ. 1 2 3 4. ಇದು ಮರಕ್ಕೆ ಬಳ್ಳಿ ನುಲ್ಕೊಳ್ಳುವಂತೆ ಕಾಲುಗಳು ನುಲ್ಕೊಳ್ಳುವಾಗ ಗರುಡಾಸನ ಅಂತ ಹೇಳುವುದು. ಇದರಿಂದ ಶರೀರ ಸುಂದರಗೊಳಿಸುತ್ತದೆ, ಕಾಲುಗಳು ಮಜಬೂತಾಗುತ್ತದೆ, ತೊಡೆ ನೋವುಗಳು ನಿವಾರಣೆಯಾಗುತ್ತದೆ, ಮತ್ತು ಕುತ್ತಿಗೆ ನೋವುಗಳನ್ನು ನಿವಾರಣೆ ಮಾಡುತ್ತದೆ, ಮತ್ತು ಕೈಗಳಿಗೆ ಬಲ ಬರುತ್ತದೆ. ವೀರಭದ್ರಾಸನ. 1 2. ಎಷ್ಟು ಸಾಧ್ಯನೋ ಅಷ್ಟು ಹಿಂದ್ಗಡೆ ಬಾಗಬೇಕು. 3 4. ಇದರಿಂದ ಆಗೋ ಲಾಭಗಳೇನಂತಂದರೆ ಕುತ್ತಿಗೆ ನೋವು ಕಡಿಮೆ ಮಾಡುತ್ತೆ, ಮತ್ತು ಎದೆ ವಿಸ್ತಾರವಾಗುತ್ತೆ, ಉಸಿರಾಟ ತೊಂದರೆ ಇದ್ದರೆ ನಿವಾರಣೆ ಆಗುತ್ತೆ. ಮುಖ್ಯವಾಗಿ ಎದೆ ಭಾಗ ವಿಸ್ತಾರವಾಗುತ್ತೆ, ಬೆನ್ನು ನೋವು ಕಡಿಮೆ ಆಗುತ್ತೆ, ಬೆನ್ನಿಗೆ ರಕ್ತ ಸಂಚಲನ ಸುಲಭವಾಗಿ ಆಗುತ್ತೆ. ಮತ್ತು ಈ ಆಸನ ಮಾಡುವುದರಿಂದ ಶರೀರ ಸರ್ವಾಂಗೀಣ ವಿಕಾಸಗೊಂಡು ಸೌಂದರ್ಯತೆ ಹೆಚ್ಚುತ್ತೆ. ಈ ಆಸನದ ಹೆಸರು ವೃಕ್ಷಾಸನ. ಈ ಮಾಡುವ ವಿಧಾನ 1 2 3 4 5 6. ಇದರ ಲಾಭ ಕಾಲುಗಳು ವೃಕ್ಷದಂತೆ ಪ್ರಬಲವಾಗುತ್ತದೆ ಮತ್ತು ಏಕಾಗ್ರತಾ ಶಕ್ತಿ ಹೆಚ್ಚುತ್ತದೆ, ಮತ್ತು ಇದು ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ.
ಬುದ್ಧಿಶಕ್ತಿಯು ಹೆಚ್ಚಾಗುತ್ತದೆ. ಈ ಕಡೆ ಮುಖ ಮಾಡಿ ಎಲ್ಲರೂ ಇದು ವೃಕ್ಷಾಸನ. ವಾಪಸ್ ಬನ್ನಿ, ಮತ್ತೆ ಕೆಳಗೆ ಬನ್ನಿ, ಉಲ್ಕ ಕೆಳಗೆ ಉಳ್ಕ ಮತ್ತೆ ಹೋಗಿ ಇನ್ನೊಂದು ವೀರಭದ್ರಾಸನ, ಸಮೂಹ ವೀರಭದ್ರಾಸನ. ಇದು ಭಾಳ ಅತ್ಯಂತ ಆಕರ್ಷಣವಾದ ಆಸನ. ಆ ಕೈಸಿದ ಮೇಲೆ ಇದು ನಿಮ್ಮ ಎದೆ ಭಾಗವನ್ನು ವಿಸ್ತಾರ ಮಾಡ್ತದೆ, ಉಸಿರಾಟ ತೊಂದರೆ ನಿವಾರಣೆ ಮಾಡ್ತದೆ, ಅಸ್ತಮಾ ತೊಂದರೆ ಕಡಿಮೆ ಮಾಡ್ತದೆ, ಕಾಲುಗಳು ಮಜಬೂತ್ ಆಗ್ತಿವೆ, ಶರೀರದ ಸರ್ವಾಂಗ ಸುಂದರಗೊಳ್ತಿದೆ, ಬೆನ್ನು ನಿವಾರಣೆ ಮಾಡ್ತಿದೆ, ಬೆನ್ನು ನಿವಾರಣೆ ಮಾಡ್ತಿದೆ. ಭಾಳ ಉತ್ತಮವಾಗಿರುವ ಆಸನ ವೀರಭದ್ರಾಸನ. ನಿಮ್ಮ ಬಾಹುಗಳು ಕಿವಿಗೆತ್ತಿರಲಿ, ಮೊಣಕೈ ಸೀದಾ ಇರಲಿ, ಎಷ್ಟು ಸಾಧ್ಯದಷ್ಟಿಂದ ಬಾಗ್ತಾ ಹೋಗಿ. ವಾಪಸ್ ಬನ್ನಿ.